ಹಾಯ್ ಫ್ರೆಂಡ್ಸ್, ನಾನು ಸರಿ ಇಲ್ಲ ಫ್ರೆಂಡ್. ಗೂಳಿ ಸರಿ ಇಲ್ಲ, ತುಂಬಾ ಕೆಟ್ಟವನು. ಕರ್ಮ ರಿಟರ್ನ್ಸ್. ಗೂಳಿಗೆ ಯಾವ ತರ ಬರುತ್ತೆ? ನನ್ನ ಎಕ್ಸಾಂಪಲ್ ತಗೊಂಡು ನಿಮ್ಗೆ ಹೇಳ್ತಾ ಹೋಗ್ತೀನಿ ಇವತ್ತು. ನೀವು ಇದ್ರಲ್ಲಿ ತುಂಬಾ ಇದೆ ಅಳವಡಿಸ್ಕೊಳ್ಳೋದು. ಇವತ್ತಿನ ವಿಡಿಯೋ ಫುಲ್ಲು ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಹಂಗಂತ ಹೇಳ್ತಾ ಇನ್ನು ಯಾರ್ಯಾರು ಕನ್ನಡಿಗ ಗೂಳಿ ಎಂಬೋಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್. ನಾವ್ ಯಾಕೆ ಇವತ್ತಿನ ದಿನ ಎದ್ರುಕೊಂಡು ಹಿಂದೆ ಇರ್ತೀವಿ ಅಂದ್ರೆ, ಎದ್ರುಕೊಂಡು ಅಂತಲ್ಲ, ಯಾರೇ ನಿನ್ಗೆ ಹೊಡೆಯಲ್ಲ ಬಂದು ಏಕ್ದಮ್. ಯಾರೋ 4 ಜನ, ಇಬ್ರೋ 3 4 ಜನ ಮಾತಾಡಿದ್ರು ನಿಮ್ ಬಗ್ಗೆ, ಅವ್ನ್ ಸರಿ ಇಲ್ಲ, ಅವ್ನ್ ಕೆಟ್ಟವನು, ಆ ತರ ಮೆಂಟ್ಲು ಗಿಂಟ್ ಮಾತಾಡ್ಕೊಂಡ್ಲಿ ಬಿಡಿ. ಅವ್ನ್ ಮಾತಾಡೋದಕ್ಕೆ ನೀನು ಟೈಮ್ ಕೊಟ್ಟು ಅವನ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನೀನ್ ಬೆಳೆಯಕ್ಕಾಗಲ್ಲ ಫ್ರೆಂಡ್. ಅವ್ನ್ ಮಾತಾಡಿದ್ನಾ ಗುಡ್, ಏನ್ ಮಾತಾಡ್ದ? ಅವ್ನು ಸರಿ ಇಲ್ಲ ಅಂದ್ಕೊಂಡು ನಿನ್ ಕೆಲ್ಸ ಅಂತ ಮುಂದಕ್ಕೆ ಹೋಗ್ತಾ ಇರ್ಬೇಕು. ಅವನಿಗೆ ಬೆಲೆ ಕೊಡಕ್ ಹೋಗ್ಬೇಡಿ, ಟೈಮ್ ಕೊಡಕ್ ಹೋಗ್ಬೇಡಿ. ಮಾತಾಡ್ಕೊಳ್ಳಿ, 1000 ಜನ ಮಾತಾಡ್ಕೊಳ್ಳಿ. ನಮ್ಗೇನ್ರಿ, ಎಲ್ಲಾರು ಹುಟ್ಟಂಗ್ ನಾವು ಹುಟ್ಟಿದೀವಿ, ನಾವು ಜೀವನ ಮಾಡ್ತಾ ಇದೀವಿ ಪ್ರಪಂಚದಲ್ಲಿ. ನಮ್ಮ ಲೈಫ್, ನಮ್ಮ ಸಂಸಾರ, ನಮ್ಮ ಮನೆ ಜೀವನ ಏನೈತೆ ಅಷ್ಟು ಮಾತ್ರ ನೋಡ್ಕೋಣ. ಬೇಡ ಬೇಡ, ಮಾತಾಡ್ಕೊಳ್ಳಿ. ಈಗ ನೀನ್ ಒಳ್ಳೇದ್ ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ ಮಾಡಿದ್ರು ಮಾತಾಡ್ತಾರೆ. ಹಂಗಂತ ಹೇಳ್ಬಿಟ್ಟು ಒಳ್ಳೇದ್ ಮಾಡಿದ್ರೆ ಮಾತಾಡ್ರಿ ಅಂದ್ಬಿಟ್ಟು ಕೆಟ್ಟದ್ ಏನಾನ ಮಾಡಿದಾಗ ಕೆಟ್ಟದ್ರ ಬಗ್ಗೆ ಬೇಡ. ಅವ್ರು ಮಾತಾಡ್ಕೊಂಡ್ಲಿ, ಈಗ ಕೇಳಕ್ ಹೋಗ್ಬೇಡ್ರಿ, ಹತ್ರಕ್ಕೂ ಹೋಗ್ಬೇಡ್ರಿ. ಯಾಕೆಂದ್ರೆ ಶತ್ರುಗಳು ಇರ್ಬೇಕಂತ. ಶತ್ರುಗಳು ಅಂದ್ರೆ ಕೊಚ್ಚಾಕೋರು, ಹೊಡೆದಾಡೋರು ಅಂತಲ್ಲ. ನಮ್ಮ ಮುಂದಕ್ಕೆ ಹೋಗೋ ಒಂದೊಂದು ಸ್ಟೆಪ್ನು ತುಳಿಯಂತ ಶತ್ರುಗಳು ಇರ್ಬೇಕಂತ. ನಾವೇನೋ ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ 100 ಜನರ ಹತ್ರ ಹೇಳ್ಕೊಂಡು ಅದನ್ನ ಕೆಸಕ್ಕೆ ಯೋಚನೆ ಮಾಡ್ತಿದ್ದಲ್ಲ, ಅಂತ ಶತ್ರುಗಳು ಇರ್ಬೇಕಂತ. ಯಾಕಂದ್ರೆ ನಾವು ಅವತ್ತೇ ಬೆಳೆಯೋದು ಇಂಥ ಪ್ರಪಂಚದಲ್ಲಿ, ನಾವು ಅವತ್ತೇ ಬೆಳೆಯೋದು. ಅವತ್ತೇ ನಾವು ಫುಲ್ಲು ಮನ್ಸು ಮಾಡ್ಕೊಂಡು ಏನೇ ಆಗಲಿ ಒಂದು ಮನ್ಸು ಮಾಡಿ ಮಾಡಕ್ಕೆ ನಮ್ಗೆ ಅವತ್ತೇ ಸಾಧ್ಯ ಆಗೋದು. ಇನ್ ಪಾಡಿ ನೀನ್ ಇದ್ರೆ ಅವ್ರೇನು ಮಾತಾಡೋದು ಇರ್ಬೇಕು. ನೀವು ಅದು ತಲೆ ಕೆಡ್ಸ್ಕೊಂಬಾರ್ರಿ. ಈಗ ಗೂಳಿ ತುಂಬಾ ಕೆಟ್ಟವನು ಅಂತಿದಂಗೆ ನನಗೆ ಕೆಟ್ಟವನಾಗಲ್ಲ. ತುಂಬಾ ಒಳ್ಳೆನು ಅಂದ್ರೆ ಒಳ್ಳೆನೂ ಅಲ್ಲ ನಾನು. ನನ್ನಲ್ಲೂ 2 ತರ ಇದೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಕೆಟ್ಟದು ಇದೆ, ಒಂದು ಒಳ್ಳೇದು ಇದೆ. ನೀವು ಮನುಷ್ಯನ ಹೆಂಗ್ ಯೂಸ್ ಮಾಡ್ಕೊಂಡ್ರೆ ಹಂಗ್ ಯೂಸ್ ಮಾಡ್ಕೊಂಡು. ನಿಮಗೆ ಕೆಟ್ಟದ್ ಬೇಕಾ, ಕೆಟ್ಟದೇ ತಗೊಳ್ಳಿ. ಒಳ್ಳೇದ್ ಬೇಕಾ, ಒಳ್ಳೇದೇ ತಗೊಳ್ಳಿ. ನಿಮ್ಮ ಡಿಸಿಷನ್ ಬಿಟ್ಟಿರೋದು ಅದೆಲ್ಲ. ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ನೀವು ತಲೆ ಕೆಡ್ಸ್ಕೊಂಡು ಏನೋ ಒಂದು ನೀವೊಂದು ಕಾರ್ಯ ಮಾಡ್ಬೇಕು. ಹಿಂಗ ಅಡ್ಡವಾಗಿ ನಿಂತ್ಕೊಂತಾರೆ, ತೊಂದರೆ ಕೊಡಿಸ್ತಾರೆ, ಕೂಡ್ಸ್ಲಿ. ನೀನ್ ಮಾಡೋ ಕೆಲಸ ಅಂತೂ ನಿಲ್ಸಕ್ಕಾಗಲ್ಲ ಯಾರ ಕೈಲಿ. ಕಾನೂನು ಎಲ್ಲರಿಗೂ ಒಂದೇನೆ. ಯಾರು ಹಿಂಜರಿಯಕ್ ಹೋಗ್ಬೇಡಿ ಲೈಫಲ್ಲಿ. ಟೈಮು ಬರುತ್ತೆ, ಎಲ್ಲರಿಗೂ ಟೈಮ್ ಬರುತ್ತೆ, ನಿನಗೂ ಟೈಮ್ ಬರುತ್ತೆ, ಅವ್ರಿಗೂ ಟೈಮ್ ಬರುತ್ತೆ. ಹಂಗಂತ ಹೇಳ್ಬಿಟ್ಟು ಅವನು ಕೆಟ್ಟದ್ ಬಯಸವನೆ, ಅವತ್ತಿನ ದಿನ ನಾನು ಇವತ್ತು ಚೆನ್ನಾಗಿದ್ದೀನಿ, ನಾನ್ ಕೆಟ್ಟದ್ ಬಯಸೋದು ಅಂತ ಅಂದ್ಕೊಂಬೇಡಿ. ದೇವ್ರೊಬ್ಬ ಇದ್ದಾನೆ, ದೇವ್ರು ನಿನ್ನೂ ನೋಡ್ತಿರ್ತಾನೆ, ಅವನು ನೋಡ್ತಿರ್ತಾನೆ. ನಿನಗೇನ್ ಮಾಡ್ಬೇಕು ಅದ್ ನಿನಗೆ ಕೊಡ್ತಾನೆ, ಅವನಿಗೇನ್ ಕೊಡ್ಬೇಕು ಅದನ್ನೇ ಕೊಡ್ತಾನೆ ದೇವ್ರು. ಲೈಫಲ್ಲಿ ನಮ್ಗೆ ಒಳ್ಳೇದ್ ಮಾಡಕ್ಕಾದ್ರೆ ಒಳ್ಳೇದ್ ಮಾಡ್ಬಿಡೋಣ, ಕೆಟ್ಟದಂತೂ ಮಾಡ್ಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕರ್ಮ. ಇದಕ್ಕೊಂದು ಸ್ಟೋರಿ ಹೇಳ್ತೀನಿ ಕೇಳಿ. ಒಬ್ಬ ಮಹಾರಾಜ ಇದ್ದಂತೆ, ತುಂಬಾ ಶ್ರೀಮಂತ ಮಹಾರಾಜ. ಎಷ್ಟು ಯುದ್ಧಗಳು ಮಾಡಿ ಎಷ್ಟೊಂದು ಸಾಮ್ರಾಜ್ಯ ಗೆದ್ದಿದ್ನಂತೆ. ಒಂದೇ ಒಂದು ಸಾಮ್ರಾಜ್ಯ ಸೋತ್ಬಿಟ್ರಂತೆ ಸೈನಿಕರು. ಅವತ್ ರಾಜ ಹೋಗಿರ್ಲಿಲ್ವಂತೆ. ರಿಟರ್ನ್ ಬರ್ತಾರಂತೆ. ರಿಟರ್ನ್ ಬಂದು ರಾಜನ್ಗೆ ಒಪ್ಪಿಸ್ತಾರಂತೆ, ಮಂತ್ರಿನೋ ಸೇನಾಧಿಪತಿ. ಆದ್ರೆ ಇದೊಂದು ಪ್ರದೇಶ ಸೋತ್ಬಿಟ್ವಿ, ಹಂಗೆ ಹಿಂಗೆ ಅಂತ. ರಾಜ ಏನ್ ಮಾಡ್ತಾನೆ, ಬೆಳಗ್ಗೆ ಸಭೆ ಸೇರಿಸ್ರಿ, ಬರ್ತೀನಿ ಬೆಳಿಗ್ಗೆ ಮಾತಾಡೋಣ ಅಂತನಂತೆ. ರಾಜ ಇದ್ದನು ಅದೊಂದು ಸೋತಿದೀವಿ ಅನ್ನೋದೊಂದು ಪಾಸಿಟಿವ್ ಆಗಿ ತಗೊಂಡು ನೆಕ್ಸ್ಟ್ನೇ ದಿನ ಹೋಗಿ ಗೆದ್ಕೊಂಡ್ ಬರ್ಬೋದಾಯ್ತು ಆ ಪ್ರದೇಶನ. ರಾಜ ಏನ್ ಮಾಡ್ತಾನೆ, ರಾತ್ರಿ ಎಲ್ಲ ನಿದ್ದೆಗೆ ಇಟ್ಟು ಎಣ್ಣೆ ಹೊಡ್ಕೊಂಡು, ಅವನಿಗೆ ಮೈಂಡು ನೆಗೆಟಿವ್ ಆಗೇ ಇರ್ತದೆ. ಅದೇ ಇದ್ರಲ್ಲೆಲ್ಲ ಥಿಂಕ್ ಮಾಡ್ಕೊಂಡು ಬೆಳಿಗ್ಗೆ ಸಭೆಗೆ ಬರ್ತಾನಂತೆ. ಸಭೆಗೆ ಸೈನಿಕರು, ಮಂತ್ರಿ, ಸೇನಾಧಿಪತಿ ಎಲ್ಲ ಬಂದಿದ್ರಂತೆ. ರಾಜ ಏನ್ ಮಾಡ್ದ, ಅವನ್ ಫ್ರಸ್ಟ್ರೇಷನ್ ಎಲ್ಲ ತಗೊಂಡು
ಎಲ್ಲ ಮಂತ್ರಿ ಮೇಲೂ ಸೇನಾಧಿಪತಿ ಮೇಲೆ ಫ್ರಸ್ಟ್ರೇಷನ್ ಎಲ್ಲ ಬೈದಾಕ್ಬಿಟ್ಟಂತೆ. ಹಂಗೆ ಹಿಂಗೆ ಯಾಕೆ ಕಳಿದ್ರಿ, ಹಂಗೆ ಹಿಂಗೆ ಏನೇನೋ ಬೈದಾಕ್ಬಿಟ್ಟಂತೆ. ಅಲ್ಲಿಂದ ರಾಜ ಹೋದಂತೆ. ಮಂತ್ರಿ ಸೇನಾಧಿಪತಿ ಏನ್ ಮಾಡಿದ್ರು, ಸೈನಿಕರ ಮೇಲೆ ಎದುರಾಡ್ಬಿಟ್ರಂತೆ. ಏನು ಹಂಗೆ ಹಿಂಗೆ 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 ಏನ್ ಬಾಯಿಗೆ ಬಂದಂಗೆ. ಮಂತ್ರಿನೂ ಹೋದ, ಸೇನಾಧಿಪತಿನೂ ಹೋದ. ಸೈನಿಕರು ಕೆಲಸ ಮುಗಿಸ್ಕೊಂಡ್ರು, ಸೀದಾ ಮನೆಗೆ ಬಂದು ಅಲ್ಲಿನ ಫ್ರಸ್ಟ್ರೇಷನ್ ತಗೊಂಬಂದು ಹೆಂಡತಿ ಮಕ್ಕಳ ಮೇಲೆ ಇಬ್ರು ಮೇಲೆ ಹಾಕ್ಬಿಟ್ಟು. ಗೊತ್ತಾಗ್ತಿದೆಯಲ್ಲ, ಹೆಂಡತಿ ಮಕ್ಕಳ ಮೇಲೆ ಇಬ್ರು ಮೇಲೆ ಹಾಕ್ಬಿಟ್ಟು ಮಕ್ಳು ಯಾಕೆ ನಮ್ಮ ಅಪ್ಪ ಹಿಂಗಾಡ್ತಾನಂತ ಎಲ್ಲ ಆಟ ಆಡಕ್ ಬಂದ್ರು. ಮಕ್ಳಿಗೆ ಏನ್ ಗೊತ್ತಿರ್ತತೆ, ಬಂದ್ರು ಆಟ ಆಡ್ತಿದ್ರಂತೆ. ರಾಜ ತಪ್ಪೇನ್ ಮಾಡ್ದ ಅಂದ್ರೆ, ಅವನೆಲ್ಲನ ಔಟ್ಸೈಡ್ ಹೋಗ್ಬೇಕು ಅಂದ್ರೆ ಸೈನ್ಯಲ್ಲೂ ಆಚೆ ಹೋಗ್ತಿರ್ಲಿಲ್ಲಂತೆ. ರಾಜಂದು ಹಣೆ ಬರೋ ನೋಡಿ, ಅವತ್ತು ಸೈನ್ಯ ಇಲ್ದಂಗ ಆಚೆ ಬಂದು ಕುಂತಿದ್ನಂತೆ. ಇಲ್ಲಿ ಮಕ್ಕಳು ಆಟ ಆಡ್ತಿದ್ರಂತೆ, ಈಚೆ ಬಂದು ಯಾವ್ದೋ ಒಂದು ಹುಲಿ ಬಂತಂತ ಆ ಸೈಡಿಂದ. ಮಕ್ಳು ಜೋರಾಗಿ ಕಿರುತ್ತಿದ್ದಂಗೆ ಏನಾಯ್ತು, ಹುಲಿ ಓಡಕ್ ನಿಂತ್ಕೊಂತಂತೆ. ಹುಲಿ ಎತ್ತೋರ್ತು, ರಾಜ ಯಾವ ಕಡೆ ಕೂತಿದ್ನ ಅದೇ ಡೈರೆಕ್ಷನ್ ಹೋಯ್ತಂತೆ. ರಾಜ ಕಾಣಿಸ್ತಾ, ಹುಲಿಗೆ ಹೊಟ್ಟೆ ಹಸ್ತಿತ್ತು, ರಾಜ ತಿಂದು ಹೋಯ್ತಂತ. ಕರ್ಮ ರಿಟರ್ನ್ಸ್ ಅಂತ ಹೇಳಿಕ್ಕೆ ಏನ್ ಎಕ್ಸಾಂಪಲ್ ಅಂತ ಹೇಳ್ತಾ ಇರೋದು. ಸ್ಟಾರ್ಟ್ ಮಾಡಿದ್ದಾರು ರಾಜ. ಅವತ್ತು ಅಷ್ಟೊಂದು ಗೆದ್ದಿದ್ದ, ಒಂದು ಪ್ರದೇಶವರು ಮಾರನೇ ದಿವಸ ಹೋಗಿ ಗೆದ್ಕೊಂಡ್ ಬರ್ಬೋದಾಯ್ತು. ಅವನು ಕೂಲಾಗಿ ಹ್ಯಾಂಡಲ್ ಮಾಡ್ಲಿಲ್ಲ, ಟೆನ್ಷನ್ ತಗೊಂಡ, ಕೋಪಕ್ಕೆ ಬುದ್ಧಿ ಕೊಟ್ಟ. ಅದೊಂದು ಮಾಡಿದ್ದು ರಾಜ, ಅವನೇ ತಿರ್ಗಾ ಸತ್ತೋದ. ಹುಲಿ ತಿಂತು ಸತ್ತೋದ. ಕರ್ಮ ಏನೋ ಅವ್ನ್ ಮಾಡಿದ್ ಅವಾಗ್ಲೇ ಅನ್ಭವಿಸ್ದ. ಈಗ ನಾನ್ ಮಾಡಿದ್ ನಾನೇ ಅನ್ಭವಿಸ್ತೀನಿ. ಗಾದೆ ಐತಲ್ಲ, ಅವನ್ ಮಾಡಿದ್ದು ಅವ್ರ ಹೆಂಡತಿ ಮಕ್ಳು ಅನ್ಭವಿಸ್ತಾರೆ ಅಂತ. ಚಾನ್ಸೇ ಇಲ್ಲ. ನೀನ್ ಮಾಡಿದ್ ನೀನೇ ಅನ್ಭವಿಸ್ತ. ನೀನ್ ಒಳ್ಳೇದ್ ಮಾಡೋದು ನೀನೇ ಒಳ್ಳೇದ್ ತಿಂತೀಯ, ನೀ ಕೆಟ್ಟದ್ ಮಾಡೋದು ನೀನೇ ಕೆಟ್ಟದ್ ತಿಂತೀಯ. ಕರ್ಮ ಹಿಂಗ್ ರಿಟರ್ನ್ಸ್ ಬರುತ್ತಿದ್ದು. ಅದಕ್ಕೆ ನಮ್ಗೆ ಒಳ್ಳೇದ್ ಮಾಡಕ್ ಆಗಿಲ್ವಾ, ಕೆಟ್ಟದಂತ ಯೋಚನೆ ಮಾಡೋದ್ ಬೇಡ, ಏನು ಬೇಡ ಫ್ರೆಂಡ್. ನಾವ್ ಹಿಂಗೆ ಬಿಡೋಣ, ದುಡ್ಕೊಂಡ್ ತಿನ್ನೋಣ. ಎಷ್ಟು ದಿವಸ ಆಗುತ್ತೋ ಅಷ್ಟು ದಿನ ನಮ್ಗೆ ಒಳ್ಳೇದ್ ಮಾಡಕ್ ಆಗ್ಲಿ ಅಂದ್ರೆ ಕೆಟ್ಟದಂತೂ ಬೆಸಕ್ ಹೋಗ್ರಿ ಯಾರ ಮೇಲೂ. ಪ್ರಪಂಚ ಅವತ್ತು ಚೆನ್ನಾಗಿರ್ತದೆ. ನಿಮ್ ಜೀವನ ನೀವ್ ನೋಡ್ಕೊಳ್ಳಿ. ಈ ಸ್ಟೋರಿಯಿಂದ ಅರ್ಥ ಆಯ್ತು ಅನ್ಸ್ಕೊಂತೀನಿ. ನಾವೇನ್ ಮಾಡ್ತೀವೋ ಅದ್ ನಮ್ಗೆ ಬರುತ್ತೆ ಲಾಸ್ಟ್. ಇಷ್ಟೇ ಅಂತ ಇವತ್ತಿನ ವಿಡಿಯೋ ಮುಗ್ತಾ ಇದೀನಿ ಫ್ರೆಂಡ್. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಕರ್ನಾಟಕ.